ಟಿಆರ್ಐ ಕಸ್ಟಡಿಯಲ್ಲಿರುವಂತಹ ನಟಿ ರನ್ಯಾ ರಾವ್ಗೆ ಈಗ ಸಿಬಿಐ ಸಂಕಷ್ಟ ಎದುರಾಗಿದೆ. ಸಿಬಿಐ ಯಾರನ್ನು ಕೂಡ ಕೇಳೋದಿಲ್ಲ. ಅಲ್ಲಿ ಸ್ಮಗ್ಲಿಂಗ್ ಆಗಿರ್ಬೋದು ಅಥವಾ ದೇಶದ ಭದ್ರತೆ ವಿಚಾರವಾಗಿರ್ಬೋದು, ಏನೇ ವಿಚಾರ ಬೆಳಕಿಗೆ ಬಂದರೂ ಕೂಡ ತಕ್ಷಣ ಎಂಟ್ರಿ ಕೊಡೋದು ಸಿಬಿಐ. ಈಗ 14 kg ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಬಿಐ ಎಂಟ್ರಿ ಕೊಟ್ಟಿದೆ. ನಟಿ ರನ್ಯಾ ವಿರುದ್ಧ ಎಫ್ಐಆರ್ ಅನ್ನ ಜಡಿದ ಸಿಬಿಐ. ಇತ್ತ ಡಿಆರ್ಐ ಅಧಿಕಾರಿಗಳಿಂದ ಅಸಲಿ ತನಿಖೆ ಶುರುವಾಗಿದೆ. ಎಷ್ಟು ದಿನದಿಂದ ಗೋಲ್ಡ್ ಸ್ಮಗ್ಲಿಂಗ್ ನಡೀತಾ ಇದೆ, ಚಿನ್ನ ಎಲ್ಲಿಂದ ತರಲಾಗ್ತಾ ಇತ್ತು, ಎಲ್ಲಿಗೆ ತಲುಪಿಸ್ತಾ ಇದ್ರು, ಯಾರೆಲ್ಲ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಇದ್ದಾರೆ ಅನ್ನೋದರ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳು. ನಟಿ ರನ್ಯಾ ಹಲವು ಪ್ರಶ್ನೆ ಮುಂದಿಟ್ಟಿರುವಂಥ ಡಿಆರ್ಐ ತಂಡ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರವನ್ನೇ ಕೊಡ್ತಾ ಇಲ್ಲ. ರನ್ಯಾ ರಾವ್ ಏನೇ ಕೇಳಿದ್ರು ಕೂಡ ಅಲ್ಲಿ ಮಾತಿಲ್ಲ, ಬರೀ ಕಣ್ಣೀರೇ, ಬರೀ ಕಣ್ಣೀರು. ಎಷ್ಟೇ ಕಣ್ಣೀರು ಹಾಕಿದ್ರು ಕೂಡ ಡಿಆರ್ಐ ಅಧಿಕಾರಿಗಳು ಬಿಡೋ ಮಾತೇ ಇಲ್ಲ. ಸಿಬಿಐ ಎಂಟ್ರಿ ಆಗಿದೆ. ಸಿಬಿಐನವರಂತೂ ಜನ್ಮ ಜಾಲಾಡಿಸ್ತಾರೆ. ಇಷ್ಟು ದಿನ ಅವರು ಹುಟ್ಟಿದಾಗಿಂದ ಇಲ್ಲಿಯವರೆಗೂ ಎಲ್ಲ ಕಾಂಟ್ಯಾಕ್ಟ್ ಲಿಸ್ಟ್ಗಳನ್ನು ಎಲ್ಲೆಲ್ಲಿ ಹೋಗಿದ್ರು, ಯಾರನ್ನ ಮೀಟ್ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ಮೀಟ್ ಮಾಡಿದ್ರು, ಈ ಗೋಲ್ಡ್ ಸ್ಮಗ್ಲಿಂಗ್ ಇವರ ಹಿಂದೆ ಇರುವಂಥ ಗ್ಯಾಂಗ್ ಯಾವುದು, ಸಿಂಡಿಕೇಟ್ ಯಾವುದು, ಹೇಗೆಲ್ಲ ವರ್ಕ್ ಆಗ್ತಾ ಇತ್ತು, ಇದರ ಹಿಂದೆ ಇರುವಂಥ ಪ್ರಭಾವಿಗಳು ಯಾರು ಇದ್ದಾರಾ ಇಲ್ವಾ, ಕಂಪ್ಲೀಟ್ ಜನ್ಮ ಜಾಲಾಡುತ್ತೆ. ಇದು ಮುಂದಿನ ದಿನದಲ್ಲಿ ನ್ಯಾಷನಲ್ ಇಶ್ಯೂ ಆಗುತ್ತೆ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ನಟಿ ರನ್ಯಾ ರಾವ್ ವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ಇದರ ನಡುವೆ ಸಿಬಿಐ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ಇದ್ದಾರಲ್ಲ ಈ ಸಿಂಡಿಕೇಟ್ನಲ್ಲಿ ಅವರೆಲ್ಲರಿಗೂ ಕೂಡ ಕಂಟಕ ಶುರುವಾಗಿದೆ. ಈ ವರದಿ ನೋಡಿ. ರನ್ಯಾ ಚಿನ್ನದ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಗೆ ಸಿಬಿಐ ಎಂಟ್ರಿ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ತನಿಖೆಗೆ ಇದೀಗ ಸಿಬಿಐ ಎಂಟ್ರಿ ಕೊಟ್ಟಿದ್ದು ಆರೋಪಿಗಳಿಗೆ ನಡುಕ ಶುರುವಾಗಿದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಅಕ್ರಮ ಚಿನ್ನ ಸಾಗಾಣಿಕೆ ಕೇಸಲ್ಲಿ ಸಿಕ್ಕಿಬಿದ್ದ ನಟಿ ರನ್ಯಾ ರಾವ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಡಿಆರ್ಐ ಅಧಿಕಾರಿಗಳು ಆರೋಪಿ ರನ್ಯಾರನ್ನ ಕಸ್ಟಡಿಗೆ ಪಡೆದ ಬೆನ್ನಲ್ಲೇ ಕೇಸ್ಗೆ ಸಿಬಿಐ ಎಂಟ್ರಿ ಕೊಟ್ಟಿದೆ. ದೆಹಲಿಯಿಂದ ಬಂದ ಸಿಬಿಐ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ನೆಟ್ವರ್ಕ್ ಮೇಲೆ ಸಿಬಿಐ ಅಧಿಕಾರಿಗಳಿಂದ ಮುಂಬೈ, ಬೆಂಗಳೂರಲ್ಲಿ ತನಿಖೆ ಚುರುಕೊಂಡಿದೆ. ಅಕ್ರಮ ಚಿನ್ನ ಸಾಗಾಟ ಕೇಸ್ಗೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಸಿಬಿಐಗೆ ಮಾಹಿತಿ ನೀಡಿದ್ದಾರೆ. ಕಸ್ಟಮ್ಸ್ ಅಧಿಕಾರಿಗಳ ವಿರುದ್ಧವೇ ಆರೋಪ ಕೇಳಿ ಬಂದ ಹಿನ್ನೆಲೆ ಸಿಬಿಐ ಎಂಟ್ರಿ ಕೊಟ್ಟಿದೆ. ಸಿಬಿಐ ಎಂಟ್ರಿಯಿಂದ ಯಾರಿಗೆಲ್ಲ ಸಂಕಷ್ಟ ಶುರುವಾಗಲಿದೆ ಅಂತ ನೋಡೋದಾದ್ರೆ, ರನ್ಯಾ ರಾವ್ ಬೆನ್ನ ಹಿಂದೆ ದುಡ್ಡಿನ ಡಾನ್ಗಳು ಇದ್ದಾರಾ ಅನ್ನೋ ಅನುಮಾನ ಮೂಡಿದೆ. ದೊಡ್ಡ ಸ್ಮಗ್ಲಿಂಗ್ ಸಿಂಡಿಕೇಟ್ ಇರುವ ಅನುಮಾನ ವ್ಯಕ್ತವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರಾಜಕಾರಣಿಗಳಿರೋ ಶಂಕೆ ಮೂಡಿದ್ದು, ಕಸ್ಟಮ್ಸ್ ಅಧಿಕಾರಿಗಳು ಭಾಗಿಯಾಗಿರೋ ಶಂಕೆ ಇದೆ. ಕಳ್ಳ ದುಡ್ಡಿನಿಂದಲೇ ವಿದೇಶದಿಂದ ಚಿನ್ನ ತಂದು ರಾಜಕಾರಣಿಗಳು, ಉದ್ಯಮಿಗಳ ಕಳ್ಳಗಂಟು ವಿನಿಯೋಗ ಮಾಡ್ತಾ ಇದ್ರ ಅನ್ನೋ ಅನುಮಾನ ಶುರುವಾಗಿದೆ. ಇನ್ನು ರನ್ಯಾ ಟ್ರಾವೆಲ್ ಹಿಸ್ಟ್ರಿ ನೋಡಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ಸರಿ ರನ್ಯಾ ದುಬೈಗೆ ಹೋಗಿ ಬಂದಿದ್ದಾಳೆ. ಅದು ಕೂಡ ಕೇವಲ 15 ದಿನದಲ್ಲಿ. ರನ್ಯಾ ರಾವ್ನ ಕಂಪ್ಲೀಟ್ ಟ್ರಾವೆಲ್ ಹಿಸ್ಟ್ರಿ ಇಲ್ಲಿದೆ. ರನ್ಯಾ ರಾವ್ ಟ್ರಾವೆಲ್ ಹಿಸ್ಟ್ರಿ ಅನುಮಾನ ಹುಟ್ಟಿಸುತ್ತೆ. ಕಳೆದ ಡಿಸೆಂಬರ್ನಿಂದ ಮಾರ್ಚ್ ವರೆಗೂ ನಿರಂತರವಾಗಿ ಸಂಚರಿಸಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ರನ್ಯಾ ರಾವ್ ನಾನ್ ಸ್ಟಾಪ್ ಜರ್ನಿ ಮಾಡಿದ್ದಾರೆ. ಜನವರಿ 18ರಂದು ಅಮೆರಿಕಾಗೆ ತೆರಳಿದ ರನ್ಯಾ ರಾವ್ 7 ದಿನ ಅಲ್ಲೇ ವಾಸ್ತವ್ಯ ಹೂಡಿದ್ದು. ಅಷ್ಟೇ ಅಲ್ಲ, 15 ದಿನದಲ್ಲಿ 4 ಬಾರಿ ದುಬೈ ಪ್ರವಾಸ ಕೈಗೊಂಡಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನಿನ್ನೆಯಿಂದ ನಟಿ ರನ್ಯಾಳನ್ನ ತೀವ್ರ ವಿಚಾರಣೆ ನಡೆಸ್ತಾ ಇರೋ ಡಿಆರ್ಐ ಅಧಿಕಾರಿಗಳು ಚಿನ್ನ ಎಲ್ಲಿಂದ ತರಲಾಗಿತ್ತು, ಎಲ್ಲಿಗೆ ತಲುಪಿಸ್ತಿದ್ರಿ, ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ, ಹೀಗೆ ಹಲವು ಪ್ರಶ್ನೆಗಳನ್ನ ಮುಂದಿಟ್ಟಿದೆ. ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ಕೊಡದೆ ನಟಿ ರನ್ಯಾ ಕಣ್ಣೀರು ಇಟ್ಟಿದ್ದಾಳೆ. ಒಂದ್ ಕಡೆ ಡಿಆರ್ಐ ಆದ್ರೆ ಮತ್ತೊಂದ್ ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಬಿಐ ಎಂಟ್ರಿ ಕೊಟ್ಟು ಪ್ರತ್ಯೇಕ ದೂರನ್ನ ದಾಖಲಿಸಿ ತನಿಖೆ ನಡೆಸ್ತಾ ಇದೆ. ಈ ದೊಡ್ಡ ಜಾಲದ ಹಿಂದಿನ ಕಾಣದ ಕೈಗಳು ಯಾವುವು ಅನ್ನೋದು ತನಿಖೆ ಬಳಿಕವೇ ಗೊತ್ತಾಗಲಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಡಿಆರ್ಐ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ವಿಚಾರಣೆ ಹೇಗಿತ್ತು? ವಿಚಾರಣೆ ಸಂದರ್ಭದಲ್ಲಿ ರನ್ಯಾ ರಾವ್ ಕೇವಲ ಕಣ್ಣೀರು ಹಾಕಿದ್ದಾರೆ ಹೊರತು ಯಾವುದನ್ನು ಕೂಡ ಬಾಯ್ಬಿಟ್ಟಿಲ್ಲ ಅನ್ನೋ ಮಾಹಿತಿ ಇದೆ, ಹೌದಾ?
ನಾಗೇಂದ್ರ ಬಾಬು, ಈಗಾಗಲೇ ನಟಿ ರನ್ಯಾಳನ್ನ DRI ಅಧಿಕಾರಿಗಳು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಿನ್ನೆ ಇದೇ ಟೈಮ್ಗೆ ಆಕೆಯನ್ನ ಕಸ್ಟಡಿಗೆ ಪಡೆಯುವಂಥ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಅಂದರೆ ನಿನ್ನೆ ಕೋರ್ಟ್ಗೆ ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಆಕೆಯನ್ನ ಕಸ್ಟಡಿಗೆ ಪಡೆಯುವಂಥ ಕೆಲಸವನ್ನ DRI ಅಧಿಕಾರಿಗಳು ಮಾಡಿದ್ರು. ನಿನ್ನೆಯಿಂದಲೂ ಕೂಡ ಆಕೆಯನ್ನ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನು DRI ಆಫೀಸ್ ಹತ್ರ ಇದ್ದೀನಿ. ಇಲ್ಲೇ ಆಕೆಯನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ ಆಕೆಯನ್ನ ಬಂಧಿಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಪೊಲೀಸರಿಗೆ ಗೊತ್ತಾಗಿತ್ತು. ಜೊತೆಗೆ ಆಕೆಯ ಮೊಬೈಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಿಗೆ ಹಲವು ಕಾಂಟ್ಯಾಕ್ಟ್ ಇರೋದು ಗೊತ್ತಾಗಿತ್ತು. ಜೊತೆಗೆ ಈಕೆ ದುಬೈಗೆ 27 ಬಾರಿ ಹೋಗಿ ಬಂದಿರೋದು ಕೂಡ ಗೊತ್ತಾಗಿತ್ತು. ಜೊತೆಗೆ ಈಕೆ ಆ ಒಂದು ಚಿನ್ನದ ಸ್ಮಗ್ಲಿಂಗ್ ಗ್ಯಾಂಗ್ಗೆ ಯಾವ ರೀತಿ ಸೇರಿಕೊಂಡ್ಲು, ಏಕೆ ಎಲ್ಲಿಂದ ಆ ಒಂದು ಚಿನ್ನ ತೆಗೆದುಕೊಂಡು ಬಂದಿದ್ರು ಮತ್ತು ಎಲ್ಲಿಗೆ ಅದನ್ನು ಸರಬರಾಜು ಮಾಡ್ತಿದ್ರು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎವಿಡೆನ್ಸ್ಗಳನ್ನು ಮುಂದಿಟ್ಟು DRI ಅಧಿಕಾರಿಗಳು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಆಕೆಯ ಮೊಬೈಲ್ ಮತ್ತು ಲ್ಯಾಪ್ಟಾಪನ್ನು ಪರಿಶೀಲನೆ ಮಾಡಿದಾಗ ಸಾಕಷ್ಟು ಅಂಶಗಳು ಅದರಲ್ಲಿ ಗೊತ್ತಾಗಿದೆ. ಆ ಒಂದು ಅಂಶಗಳನ್ನು ಮುಂದಿಟ್ಕೊಂಡು DRI ಅಧಿಕಾರಿಗಳು ನಟಿ ರನ್ಯಾರನ್ನ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಿನ್ನೆಯಿಂದಲೂ ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಬೇಸಿಕ್ ಪ್ರಶ್ನೆಗಳಿಗೆ ಆಕೆ ಉತ್ತರ ನೀಡ್ತಿದ್ದಾಳೆ. ಆದರೆ ಈ ಒಂದು ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಚಿನ್ನ ಯಾರ್ದು, ಎಲ್ಲಿಂದ ಬರ್ತಿತ್ತು, ಈ ಒಂದು ವಿಚಾರಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಆಕೆ ಕಣ್ಣೀರು ಹಾಕೋದನ್ನು ಬಿಟ್ಟು ಬೇರೇನು ಹೇಳ್ತಿಲ್ಲ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಈಗಾಗಲೇ ಆಕೆಯ ಕಾಂಟ್ಯಾಕ್ಟ್ನಲ್ಲಿ ಒಂದಷ್ಟು ಅಧಿಕಾರಿಗಳಾಗಿರ್ಬೋದು, ಕಸ್ಟಮ್ಸ್ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ರಾಜಕೀಯ ಮುಖಂಡರು, ಬೇರೆ ಬೇರೆ ದೇಶದ ಒಂದಷ್ಟು ವ್ಯಕ್ತಿಗಳು ಆ ಒಂದು ಕಾಂಟ್ಯಾಕ್ಟ್ನಲ್ಲಿ ಇರೋದು ಗೊತ್ತಾಗಿದೆ. ಆ ಒಂದು ಕಾಂಟ್ಯಾಕ್ಟ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ CBI ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಜಾಗತಿಕವಾಗಿ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಡೆದಿರುವಂತಹ ಒಂದು ಅನುಮಾನ ಈಗ CBI ಅಧಿಕಾರಿಗಳು ಕೂಡ ಮೂಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ದೆಹಲಿ. ಓಕೆ, ಥ್ಯಾಂಕ್ ಯು ಮದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಈ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಮಹತ್ವದ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಇವತ್ತು 14 kg ಚಿನ್ನ ತಗೊಂಬಂದಿದ್ರಲ್ಲ, ಈ ಎಲ್ಲ ಚಿನ್ನಗಳ ಹಿಂದೆ ಯಾರ್ದೆಲ್ಲ ಕೈವಾಡಗಳಿದೆ ಅದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ. ವೆರಿ ಶಾರ್ಟ್ಲಿ ಬಹಿರಂಗ ಆಗುತ್ತೆ. ಯಾವುದೇ ಒತ್ತಡಗಳು ಇಲ್ಲಿ ಬರೋದಿಲ್ಲ, ಚಾನ್ಸೇ ಇಲ್ಲ. DRI ಅಲ್ಲಿರೋದು, CBI ಎಂಟ್ರಿ ಆಗಿದೆ, ಯಾವುದೇ ಒತ್ತಡ ಇರೋದಿಲ್ಲ. ಯಾರೇ ಇನ್ವಾಲ್ವ್ ಇದ್ದರೂ ಕೂಡ ಎಲ್ಲರೂ ಕೂಡ ಲಾಕ್ ಆಗ್ತಾರೆ. ಎಲ್ಲರಿಗೂ ಕೂಡ ಈಗ ನಡುಕ ಶುರುವಾಗಿದೆ. 3 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ರು DRI ಅಧಿಕಾರಿಗಳು. ಇವತ್ತು ಇಡೀ ದಿನ ಪ್ರಶ್ನೆಗಳನ್ನು ಮಾಡಿದ್ದಾರೆ. ನಿಮಗೆ ಯಾರು ಕಾಂಟ್ಯಾಕ್ಟಲ್ಲಿದ್ದರು, ಯಾರ ಥರ ಕೇಳ್ತಾ ಇದ್ರು, ನಿಮ್ಗೆ ಹೇಗೆ ಚಿನ್ನ ಸಿಕ್ತು, ನೀವು ಯಾರಿಂದ ಪಡ್ಕೊಂಬರ್ತಾಯಿದ್ರಿ, ಇಲ್ಲಿ ಯಾರು ತಲುಪಿಸ್ತಾ ಇದ್ರಿ, ನಿಮ್ಗೆ ಯಾರಾದರೂ ಹೀಗೇ ಮಾಡಬೇಕು ಅಂತೇಳಿ ಏನಾದರೂ ನಿಮಗೆ ಸೂಚನೆ ಕೊಡ್ತಾ ಇದ್ರಾ, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾರೆಲ್ಲ ಇದ್ದಾರೆ, ಅವ್ರಿಗೂ ನಿಮಗೂ ಯಾವ ರೀತಿಯಾದಂಥ ಪರಿಚಯ, ಯಾವತ್ತಿಂದ ಪರಿಚಯ, ಹೇಗಾಯಿತು ಪರಿಚಯ, ಎಲ್ಲ ಮಾಹಿತಿಗಳನ್ನು ಕೆದಕ್ತಾ ಹೋಗ್ತಾರೆ. ಆ ಮೂಲಕ ಈ ಇಡೀ ಸಿಂಡಿಕೇಟನ್ನು ಲಾಕ್ ಮಾಡುವಂಥ ಸಾಧ್ಯತೆಗಳು ಅತಿ ಶೀಘ್ರದಲ್ಲೇ ನಡೆಯುತ್ತೆ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ.